ಹಿಂದೂ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಸೂರ್ಯನ ಸಂಚಾರಕ್ಕೆ ಅತ್ಯಂತ ಮಹತ್ವ ನೀಡಲಾಗಿದೆ. ಸೂರ್ಯ ದೇವನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸುವ ಪ್ರತಿ ಸಂದರ್ಭವೂ ಪ್ರಕೃತಿ, ಕಾಲಚಕ್ರ ಹಾಗೂ ಮಾನವ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಎಂಬ ನಂಬಿಕೆ ಇದೆ. ಸೂರ್ಯ ದೇವನು ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಪ್ರವೇಶಿಸುವಾಗ ಧನುರ್ಮಾಸ ಅಥವಾ ಖಾರ್ಮಾಸ ಪ್ರಾರಂಭವಾಗುತ್ತದೆ. ಈ ಮಾಸವು ಸಾಮಾನ್ಯವಾಗಿ ಡಿಸೆಂಬರ್ ಮಧ್ಯದಿಂದ ಜನವರಿ ಮಧ್ಯದವರೆಗೆ ಇರುತ್ತದೆ. ಈ ಅವಧಿಯು ಭೌತಿಕ ಚಟುವಟಿಕೆಗಳಿಗಿಂತ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ಕಾಲವೆಂದು ಧರ್ಮಶಾಸ್ತ್ರಗಳು ವಿವರಿಸುತ್ತವೆ. ಧನುರ್ಮಾಸವು ಆತ್ಮಶುದ್ಧಿ, ನಿಯಮಾಚರಣೆ ಮತ್ತು ಭಕ್ತಿಯ ಸಂಕೇತವಾಗಿದೆ. ಈ ಸಮಯದಲ್ಲಿ ಸೂರ್ಯನ ಶಕ್ತಿ ಭೂಮಿಯ ಮೇಲೆ ಸ್ವಲ್ಪ ಮೃದುವಾಗಿ ಪ್ರಭಾವ ಬೀರುತ್ತದೆ ಎಂದು ಹೇಳಲಾಗುತ್ತದೆ. ಇದರ ಪರಿಣಾಮವಾಗಿ ಮಾನವನ ಮನಸ್ಸು ಇಂದ್ರಿಯ ಸುಖಗಳಿಗಿಂತ ಧರ್ಮ, ಧ್ಯಾನ ಮತ್ತು ತಪಸ್ಸಿನ ಕಡೆಗೆ ಹೆಚ್ಚು ಆಕರ್ಷಿತವಾಗುತ್ತದೆ. ಆದ್ದರಿಂದಲೇ ಈ ಮಾಸವನ್ನು ಶುಭ ಕಾರ್ಯಗಳಿಗೆ ಅನುಕೂಲಕರ ಕಾಲವೆಂದು ಪರಿಗಣಿಸುವುದಿಲ್ಲ. ಧರ್ಮಶಾಸ್ತ್ರಗಳ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ಖರೀದಿಸುವುದು, ಹೊಸ ಮನೆ ಕಟ್ಟುವುದು ಅಥವಾ ಖರೀದಿಸುವುದು, ಗೃಹ ಪ್ರವೇಶ, ವಿವಾಹ, ಹೊಸ ವ್ಯವಹಾರ ಅಥವಾ ಉದ್ಯಮ ಆರಂಭಿಸುವಂತಹ ಕಾರ್ಯಗಳನ್ನು ಈ ಅವಧಿಯಲ್ಲಿ ಮಾಡುವುದು ಅಶುಭವೆಂದು ನಂಬಲಾಗಿದೆ. ಈ ಕಾಲದಲ್ಲಿ ಇಂತಹ ಕಾರ್ಯಗಳಿಂದ ನಿರೀಕ್ಷಿತ ಫಲ ದೊರಕುವುದಿಲ್ಲ ಎಂಬ ಧಾರ್ಮಿಕ ನಂಬಿಕೆ ಸಮಾಜದಲ್ಲಿ ಆಳವಾಗಿ ಬೇರೂರಿದೆ. ಧನುರ್ಮಾಸದ ಮೂಲ ಉದ್ದೇಶ ಮಾನವನನ್ನು ಒಳಮುಖಿಯಾಗಿ ಚಿಂತಿಸಲು ಪ್ರೇರೇಪಿಸುವುದಾಗಿದೆ. ಈ ಸಮಯದಲ್ಲಿ ಉಪವಾಸ, ನಿಯಮಿತ ಪೂಜೆ, ಜಪ, ಧ್ಯಾನ ಮತ್ತು ದಾನ ಧರ್ಮಗಳಿಗೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಅನೇಕರು ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ದೇವರ ಆರಾಧನೆ ಮಾಡುವುದನ್ನು ರೂಢಿಸಿಕೊಂಡಿದ್ದಾರೆ. ವಿಶೇಷವಾಗಿ ಶ್ರೀ ವಿಷ್ಣು, ಶ್ರೀ ಕೃಷ್ಣ ಹಾಗೂ ಸೂರ್ಯ ದೇವನ ಪೂಜೆ ಈ ಮಾಸದಲ್ಲಿ ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ. ಸರಳ ಆಹಾರ ಸೇವನೆ, ಇಂದ್ರಿಯ ನಿಗ್ರಹ ಮತ್ತು ಸಾತ್ವಿಕ ಜೀವನ ಶೈಲಿಯನ್ನು ಅನುಸರಿಸುವುದರಿಂದ ಮನಸ್ಸಿನ ಶುದ್ಧತೆ ಮತ್ತು ಆತ್ಮಬಲ ವೃದ್ಧಿಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಧನುರ್ಮಾಸವು ಮುಕ್ತಾಯಗೊಳ್ಳುವುದು ಸೂರ್ಯ ದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಸಂದರ್ಭದಲ್ಲಿ. ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಮಕರ ಸಂಕ್ರಾಂತಿ ಭಾರತೀಯ ಸಂಸ್ಕೃತಿಯಲ್ಲಿ ಹೊಸ ವರ್ಷದ ಮೊದಲ ಹಬ್ಬವೆಂದು ಹಾಗೂ ಉತ್ತರಾಯಣದ ಆರಂಭವೆಂದು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಉತ್ತರಾಯಣವನ್ನು ದೇವತೆಗಳ ದಿನಕಾಲವೆಂದು ಪರಿಗಣಿಸಲಾಗಿದ್ದು, ಇದು ಶುಭ, ಮಂಗಳ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಧನುರ್ಮಾಸದ ತಪಸ್ಸು ಮತ್ತು ನಿಯಮಾಚರಣೆಯ ನಂತರ ಮಕರ ಸಂಕ್ರಾಂತಿ ಹೊಸ ಉತ್ಸಾಹ, ಆಶಾವಾದ ಮತ್ತು ಜೀವನದಲ್ಲಿ ಹೊಸ ಆರಂಭಗಳ ಸೂಚಕವಾಗಿ ಬರುತ್ತದೆ. ಕೃಷಿ ಪ್ರಧಾನ ಸಮಾಜದಲ್ಲಿ ಮಕರ ಸಂಕ್ರಾಂತಿಗೆ ಇನ್ನಷ್ಟು ಮಹತ್ವವಿದೆ. ಹೊಸ ಬೆಳೆ ಕಟಾವು, ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಆಚರಣೆಗಳು, ಸಿಹಿ ಪದಾರ್ಥಗಳ ತಯಾರಿ ಮತ್ತು ಪರಸ್ಪರ ಶುಭಾಶಯ ವಿನಿಮಯ ಈ ಹಬ್ಬದ ಅವಿಭಾಜ್ಯ ಅಂಗಗಳಾಗಿವೆ. ಇದರಿಂದ ಧನುರ್ಮಾಸದ ಗಂಭೀರತೆ ಮತ್ತು ಮಕರ ಸಂಕ್ರಾಂತಿಯ ಉಲ್ಲಾಸದ ನಡುವಿನ ಸಮತೋಲನ ಸ್ಪಷ್ಟವಾಗಿ ಕಾಣಿಸುತ್ತದೆ. ಧನುರ್ಮಾಸ ಆರಂಭವಾಗುತ್ತಿದ್ದಂತೆ ಹಿಂದೂ ಧರ್ಮದಲ್ಲಿ ಶುಭ ಹಾಗೂ ಮಂಗಳಕರ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ಸಂಪ್ರದಾಯವನ್ನು ನಾವು ಕಾಣುತ್ತೇವೆ. ಮದುವೆ, ಮುಂಜಿ, ಗೃಹ ಪ್ರವೇಶ, ಹೊಸ ವ್ಯವಹಾರ ಆರಂಭಿಸುವುದು ಮೊದಲಾದ ಕಾರ್ಯಗಳನ್ನು ಈ ಅವಧಿಯಲ್ಲಿ ಮಾಡದೇ ಇರಲು ಧರ್ಮಶಾಸ್ತ್ರಗಳು ಸೂಚಿಸುತ್ತವೆ. ಇದರಿಂದಾಗಿ ಸಾಮಾನ್ಯ ಜನರಲ್ಲಿ ಧನುರ್ಮಾಸದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎಂಬ ಕುರಿತು ಹಲವು ಗೊಂದಲಗಳು ಉಂಟಾಗುತ್ತವೆ. ಅದರಲ್ಲೂ ಮುಖ್ಯವಾಗಿ ಹೊಸ ಬಟ್ಟೆಗಳನ್ನು ಖರೀದಿಸುವುದು ಅಥವಾ ಧರಿಸುವುದು ಸರಿಯೇ, ತಪ್ಪೇ ಎಂಬ ಪ್ರಶ್ನೆ ಬಹಳಷ್ಟು ಜನರ ಮನಸ್ಸಿನಲ್ಲಿ ಮೂಡುತ್ತದೆ. ಧರ್ಮ ಗ್ರಂಥಗಳನ್ನು ಗಮನಿಸಿದರೆ ಧನುರ್ಮಾಸದ ಸಮಯದಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿಸಬಾರದು ಎಂದು ಎಲ್ಲಿಯೂ ಕಡ್ಡಾಯವಾದ ನಿಷೇಧವನ್ನು ವಿಧಿಸಿರುವುದಿಲ್ಲ. ಬಟ್ಟೆ ಶಾಪಿಂಗ್ ಎನ್ನುವುದು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ.
ದಿನನಿತ್ಯದ ಬಳಕೆಗೆ ಅಗತ್ಯವಿರುವ ಬಟ್ಟೆಗಳು. ಕೆಲಸಕ್ಕೆ ಹೋಗಲು, ಶಾಲೆ ಕಾಲೇಜಿಗೆ ಧರಿಸಲು ಅಥವಾ ಹವಾಮಾನಕ್ಕೆ ಅನುಗುಣವಾಗಿ ಬೇಕಾಗುವ ಬಟ್ಟೆಗಳನ್ನು ಖರೀದಿಸುವುದು ಸಹಜ ಕ್ರಿಯೆಯಾಗಿದೆ. ಆದ್ದರಿಂದ ಧನುರ್ಮಾಸದಲ್ಲಿ ದಿನನಿತ್ಯದ ಅಗತ್ಯಕ್ಕಾಗಿ ಹೊಸ ಬಟ್ಟೆಗಳನ್ನು ಖರೀದಿಸುವುದು, ಅವುಗಳನ್ನು ಧರಿಸುವುದು ಧರ್ಮದ ದೃಷ್ಟಿಯಿಂದ ತಪ್ಪಲ್ಲ. ಇದನ್ನು ಅಶುಭ ಎಂದು ಪರಿಗಣಿಸುವ ಅಗತ್ಯವಿಲ್ಲ. ಆದರೆ ಇಲ್ಲಿ ಒಂದು ಸೂಕ್ಷ್ಮವಾದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ಧನುರ್ಮಾಸವು ಭೌತಿಕ ಆಕಾಂಕ್ಷೆಗಳಿಗಿಂತ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ಕಾಲವೆಂದು ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ಮಾನವನ ಮನಸ್ಸು ಹೆಚ್ಚು ಸಂಯಮ, ತಪಸ್ಸು ಮತ್ತು ಭಕ್ತಿಯ ಕಡೆಗೆ ತಿರುಗಬೇಕು ಎಂಬುದು ಶಾಸ್ತ್ರಗಳ ಆಶಯ. ಆದ್ದರಿಂದಲೇ ಚಿನ್ನ, ಬೆಳ್ಳಿ, ಭೂಮಿ, ಮನೆ ಮುಂತಾದ ಅಮೂಲ್ಯ ಹಾಗೂ ಮಂಗಳಕರ ವಸ್ತುಗಳ ಖರೀದಿಯನ್ನು ಈ ಸಮಯದಲ್ಲಿ ಮಾಡದೇ ಇರಲು ಸೂಚಿಸಲಾಗಿದೆ. ಇದರ ಜೊತೆಗೆ ವಿವಾಹ, ಗೃಹ ಪ್ರವೇಶದಂತಹ ಶುಭ ಸಮಾರಂಭಗಳಿಗೆ ಸಂಬಂಧಿಸಿದ ತಯಾರಿಗಳನ್ನು ಈ ಅವಧಿಯಲ್ಲಿ ತಪ್ಪಿಸುವುದು ಒಳಿತು ಎಂದು ಹಿರಿಯರು ಹೇಳುತ್ತಾರೆ. ಇಂದಿನ ದಿನಗಳಲ್ಲಿ ಕೆಲವರು ಧನುರ್ಮಾಸ ಮುಗಿದ ತಕ್ಷಣವೇ ಮದುವೆ ಅಥವಾ ಇತರ ಶುಭ ಕಾರ್ಯಗಳನ್ನು ನಿಗದಿಪಡಿಸಿಕೊಂಡಿರುತ್ತಾರೆ. ಇದರಿಂದಾಗಿ ಅವರು ಧನುರ್ಮಾಸದಲ್ಲೇ ಆತುರದಲ್ಲಿ ಮದುವೆಗೆ ಬೇಕಾದ ಬಟ್ಟೆ, ಗೃಹ ಪ್ರವೇಶಕ್ಕೆ ಬೇಕಾದ ವಸ್ತ್ರಗಳು ಮತ್ತು ಇತರ ಮಂಗಳಕರ ಸಾಮಗ್ರಿಗಳನ್ನು ಶಾಪಿಂಗ್ ಮಾಡುತ್ತಾರೆ. ಧರ್ಮದ ದೃಷ್ಟಿಯಿಂದ ನೋಡಿದರೆ ಇದು ಸರಿಯಾದ ಕ್ರಮವಲ್ಲ. ಏಕೆಂದರೆ ಧನುರ್ಮಾಸದಲ್ಲಿ ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ತಯಾರಿಗಳು ಸಹ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಈ ಅವಧಿಯಲ್ಲಿ ಮಂಗಳಕರ ಕಾರ್ಯಗಳನ್ನು ಮುಂದೂಡುವಂತೆ ಹೇಳಿರುವಾಗ ಅವುಗಳಿಗೆ ಬೇಕಾದ ಬಟ್ಟೆ ಅಥವಾ ಜವಳಿ ಖರೀದಿಯನ್ನು ಮುಂದೂಡುವುದು ಶ್ರೇಷ್ಠ ಎಂದು ಹೇಳಬಹುದು. ಧನುರ್ಮಾಸದ 1 ತಿಂಗಳ ಅವಧಿಯಲ್ಲಿ ಚಿನ್ನ, ಬೆಳ್ಳಿ ಮೊದಲಾದ ಅಮೂಲ್ಯ ವಸ್ತುಗಳನ್ನು ಖರೀದಿಸುವುದು ಶುಭವಲ್ಲವೆಂದು ಹೇಳಿದಂತೆ ಮದುವೆ, ಗೃಹ ಪ್ರವೇಶದಂತಹ ಸಮಾರಂಭಗಳಿಗೆ ಬಳಸುವ ಬಟ್ಟೆಗಳನ್ನು ಖರೀದಿಸುವುದು ಮಂಗಳಕರವಲ್ಲ ಎಂಬ ನಂಬಿಕೆಯಿದೆ. ಈ ಕಾರಣದಿಂದ ದಿನನಿತ್ಯದ ಬಳಕೆಗೆ ಬೇಕಾದ ಸರಳ ಬಟ್ಟೆಗಳನ್ನು ಮಾತ್ರ ಶಾಪಿಂಗ್ ಮಾಡಬಹುದು. ಆದರೆ ವಿಶೇಷವಾಗಿ ಮಂಗಳಕರ ಕಾರ್ಯಗಳಿಗೆ ಧರಿಸುವ ರೇಷ್ಮೆ ಸೀರೆಗಳು, ದುಬಾರಿ ವಸ್ತ್ರಗಳು ಅಥವಾ ಶುಭ ಸಮಾರಂಭಗಳಿಗೆ ಮೀಸಲಾದ ಬಟ್ಟೆಗಳನ್ನು ಧನುರ್ಮಾಸದಲ್ಲಿ ಖರೀದಿಸುವುದನ್ನು ತಪ್ಪಿಸುವುದು ಒಳಿತು. ಧನುರ್ಮಾಸವು ತ್ಯಾಗ, ಸಂಯಮ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಒತ್ತು ನೀಡುವ ಕಾಲವಾಗಿದೆ. ಈ ಸಮಯದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಸರಳ ಜೀವನವನ್ನು ಅನುಸರಿಸುವುದು, ಭೌತಿಕ ಆಸೆಗಳನ್ನು ಕಡಿಮೆ ಮಾಡುವುದು ಹಾಗೂ ಮಂಗಳಕರ ಕಾರ್ಯಗಳನ್ನು ಧನುರ್ಮಾಸ ಮುಗಿದ ನಂತರ ನಡೆಸುವುದು ಧರ್ಮಸಮ್ಮತವೆಂದು ಹೇಳಬಹುದು. ಹೀಗಾಗಿ ಧನುರ್ಮಾಸದಲ್ಲಿ ಹೊಸ ಬಟ್ಟೆಗಳನ್ನು ದಿನನಿತ್ಯದ ಬಳಕೆಗೆ ಖರೀದಿಸುವುದು ತಪ್ಪಲ್ಲವಾದರೂ ಶುಭ ಕಾರ್ಯಗಳಿಗೆ ಬೇಕಾದ ಬಟ್ಟೆ ಮತ್ತು ಅಮೂಲ್ಯ ವಸ್ತುಗಳ ಶಾಪಿಂಗ್ ಅನ್ನು ಮಕರ ಸಂಕ್ರಾಂತಿಯ ನಂತರ ಮಾಡುವುದೇ ಶ್ರೇಷ್ಠ ಮತ್ತು ಮಂಗಳಕರ ಮಾರ್ಗವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.